ಇವತ್ತು ರನ್ನಿಂಗ್ ಸಕ್ಸಸ್ಫುಲಿ ಏಳುಮಲೆ ಅಂತ ನೋಡ್ಬಿಟ್ಟು ತುಂಬಾ ಖುಷಿ ಆಗ್ತಿದೆ. ಅದಕ್ಕೆ ಕಾರಣ ನೀವೇ, ನಮ್ಮ ಪ್ರೇಕ್ಷಕರು. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ಪತ್ರಕರ್ತರು ಮತ್ತೆ ಮಾಧ್ಯಮದವರಿಗೆ ನಿಜವಾಗ್ಲೂ ಥ್ಯಾಂಕ್ ಯು. ಎವ್ರಿ ಹಂತಕ್ಕೂ ನಮ್ಗೆ ಅದೇ ರೀತಿ ನೀವು ಸಪೋರ್ಟ್ ಮಾಡಿದೀರಾ. ಸೊ ನೆಕ್ಸ್ಟ್ ನಮ್ಮ ಏಳುಮಲೆ ಟೀಮ್, ಅದ್ ನಮ್ಮ ಅದ್ವೈತ್ ಸರ್ ತುಂಬಾ ಚೆನ್ನಾಗಿ ಕವರ್ ಮಾಡಿದ್ರು, ಅದೇ ಹೇಳ್ತಿದ್ದೆ. ಇವಾಗ ವಾಪಸ್ ನಾನು ಪೂರ್ತಿ ಎಲ್ಲ ಹೇಳೋದಕ್ಕಿಂತ ಅದ್ವೈತ್ ಸರ್ ಹೇಳಿರೋ ಲಿಸ್ಟ್ಗೆ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇವಾಗ ನನ್ ಸುಮ್ನೆ ಒಂದ್ ಪರ್ಸನಲ್ ಆಗಿ ಹೇಳ್ಬೇಕಂದ್ರೆ, ನಾನು ತುಂಬಾ ಸಲ ಹೇಳ್ಕೊಂಡಿದೀನಿ, ಏಕಲವ್ಯ ನನ್ ಮೊದಲನೇ ಸಿನಿಮಾ. ಅದಾಗಿದ್ಮೇಲೆ ನಾನು 2 ವರ್ಷ ಕತೆಗಳು ಮಾಡ್ತಾ ಇದ್ದೆ. ಆಲ್ಮೋಸ್ಟ್ 2.5 ವರ್ಷ ಗ್ಯಾಪ್ ಅಲ್ಲಿ ನಮ್ದು ಏಳುಮಲೆ ಶುರು ಆಗಿದ್ದು. ನನಗೆ ತುಂಬಾ ಪ್ರೆಷರ್ ಇತ್ತು, ರಿಸ್ಕ್ ಇತ್ತು. ಪ್ರೆಷರ್ ಅಂದ್ರೆ ಎಲ್ರು ಹೇಳೋರು ನಮ್ ಮಾರ್ಕೆಟ್ ಟರ್ಮ್ಸ್ ಅಲ್ಲಿ, ನಮ್ ಇಂಡಸ್ಟ್ರಿ ಟರ್ಮ್ಸ್ ಅಲ್ಲಿ, ಮಾರ್ಕೆಟ್ ಅಲ್ಲಿ ಕಾಣಿಸ್ಕೊಳ್ಬೇಕಪ್ಪ ನೀನು, ಏನಿದು ಹಿಂಗೆ ಹಂಗೆ ಅಂತ. ನಾನ್ ಸುಮ್ನೆ ಕಾಣಿಸ್ಕೊಳ್ಳೋದ್ಕಿಂತ ಕರೆಕ್ಟ್ ಆಗಿ ಕಾಣಿಸ್ಕೊಬೇಕಂತ ನನ್ನ ಉದ್ದೇಶ ಇತ್ತು. ಸೊ ಅದಕ್ಕೆ ಟೈಮ್ ತಗೊಂಡೆ. ಬಟ್ ಅದು ಒಂದು ಎಲ್ಲ ದೊಡ್ಡವ್ರು ಹೇಳೋದು, ಅದೊಂದು ಪ್ರೆಷರ್ ಇದ್ದೇ ಇರುತ್ತೆ. ಅಂಡ್ ಒಂದ್ ರಿಸ್ಕ್ ಅಂತಾನು ಅನ್ಸುತ್ತೆ, ಮಾಡ್ತಿರೋದ್ ಸರಿನಾ ಅಂತೆಲ್ಲ ಡೌಟ್ ಅನ್ಸುತ್ತೆ. ನಮ್ಗೆ ಬರ್ತಾ ಇರತ್ತ ಡೌಟ್. ಆವಾಗ ಈ ಏಳುಮಲೆ ಕತೆ ಬಂದಿದ್ದು ನಮ್ ಪುನೀತ್ ಸರ್ ಕಡೆಯಿಂದ, ತರುಣ್ ಸರ್ ಕಡೆಯಿಂದ. ಅಂಡ್ ಅಫ್ಕೋರ್ಸ್ ಇದು ನನಗೆ ಆ ಟೈಮಲ್ಲಿ ಪರ್ಫೆಕ್ಟ್ ಅನ್ಸ್ತು. ಇವತ್ತು ನಮ್ ಜನ ಎಲ್ರು ಕೈ ಹಿಡಿದಿದ್ದಾರೆ ನಮ್ದು. ಅಂಡ್ ಈ ಸಿನಿಮಾನ ಗೆಲ್ಸಿದ್ದಾರೆ ಅದೇ ರೀತಿ. ಸೊ ಎಲ್ಲೋ ಒಂದ್ ಕಡೆ ಮನ್ಸಿಗೆ ನೆಮ್ಮದಿ, ಓಕೆ ಡನ್, ತಗೊಂಡಿದ್ ಡಿಸಿಷನ್ ಎಲ್ಲೋ ಕರೆಕ್ಟ್ ಆಗಿತ್ತು ಅಂತ. ಸೊ ರಿಯಲಿ ಗ್ರೇಟ್ಫುಲ್. ಸೊ ಏನ್ ಹೇಳೋದು, ನೀವ್ ನಂಬಲ್ಲ, ನಾನು ಇವಾಗ ತುಂಬಾ ಥಿಯೇಟರ್ ವಿಸಿಟ್ ಗಳು ಮಾಡ್ತಾ ಇದ್ದೀನಿ, ನಮ್ ಟೀಮೇ ಮಾಡ್ತಾ ಇದೆ. ಅಲ್ಲಿ ನನಗೆ ಡೈರೆಕ್ಟ್ ಆಗಿ ಬಂದು ಹೇಳ್ತಾರೆ ಜನ, ರಾಣಾ ನೀವು 2 ವರ್ಷ ಮಾಡಿದೀರಾ, ಚೆನ್ನಾಗಿ ಮಾಡಿದೀರಾ, ನೀವು ಬೇಕಾದ್ರೆ ಇನ್ನು 3 ವರ್ಷ ತಗೊಳ್ಳಿ, ಇದೇ ರೀತಿ ಒಳ್ಳೆ ಸಿನಿಮಾಗಳು ಮಾಡಿ ಅಂತಾರೆ. ಸೊ ಹಂಗ ಹೇಳಿದ್ವಾಗ ತುಂಬಾ ಖುಷಿ ಆಗತ್ತೆ. ಬಟ್ ಮನ್ಸಲ್ಲಿ ಅನ್ಸ್ತಾ ಇರುತ್ತೆ, ಅಪ್ಪ ತಗೊಳಲ್ಲಪ್ಪ ನಾನು ಇಷ್ಟೊತ್ತು, ಬೇಗ ಬೇಗ ಮಾಡ್ಬೇಕು ಅಂತ ಅನ್ಸುತ್ತೆ. ಬಟ್ ಏನಂದ್ರೆ ಅದೊಂದು ಖುಷಿ ಇದೆ, ಈ ತರ ನಮ್ಗೆ ಒಂದು ರೆಸ್ಪಾನ್ಸ್ ಬಂದಿರೋದ್ರಿಂದ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಡೈರೆಕ್ಟ್ ಆಗಿ ಇಲ್ಲಿ ಒಂದು 2-3 ಹೆಸರು ಥ್ಯಾಂಕ್ ಯು ಹೇಳಲೇಬೇಕು. ಅದು ಫಸ್ಟ್ಲಿ ಇಮಾನ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆಲ್ ದ ವೇ ಫಾರ್ ಅಸ್. ಅಂಡ್ ತರುಣ್ ಸರ್, ಪುನೀತ್ ಸರ್, ಥ್ಯಾಂಕ್ ಯು. ಇವತ್ತು ಇದೆಲ್ಲ ಆಗ್ತಿರೋದು ನಿಮ್ಮಿಂದಾನೇ ಮೇನ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಜಗದೀಶ್ ಸರ್, ಥ್ಯಾಂಕ್ ಯು. ಇವತ್ತು ನಮ್ ಸಿನಿಮಾ ಈ ರೀತಿ ರೀಚ್ ಆಗ್ತಿರೋದು ಎಲ್ಲ ನೀವೇ ಕಾರಣ. ಥ್ಯಾಂಕ್ ಯು ಸೋ ಮಚ್. ಸೊ ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.